ದೇವಸ್ಥಾನದಲ್ಲಿ ನೋಡಿ ಚಪ್ಪಲಿ ಕಳ್ಳರಿದ್ದಾರೆ ಅಂತ ಬೋರ್ಡ್ ಹಾಕಿದ್ರು. ಇನ್ಮೇಲೆ ಹುಂಡಿ ಕಳ್ಳರಿದ್ದಾರೆ ಅಂತ ಎಚ್ಚರಿಕೆಯ ಬೋರ್ಡ್ ಅನ್ನ ಹಾಕಬೇಕಾಗುತ್ತೆ. ರಾಮ ಮಂದಿರದ ದೇಣಿಗೆಯ ಒಂದು ಹಗರಣದ ಬಗ್ಗೆ ಬಿಕೆ ಹರಿಪ್ರಸಾದ್ ಈ ರೀತಿಯಲ್ಲಿ ವ್ಯಂಗ್ಯ ಆಡಿದ್ದಾರೆ. ದೇವಾಲಯದಲ್ಲಿ ಏನಂತ ಹಾಕಿರ್ತಾರೆ, ಚಪ್ಪಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರ್ತಾರೆ. ಇನ್ಮೇಲೆ ಏನು ಹುಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಹೇಳಿ ಬೋರ್ಡ್ ಅನ್ನ ಹಾಕಬೇಕಾಗುತ್ತೆ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಈಗ ವ್ಯಂಗ್ಯ ಮಾಡಿದ್ದಾರೆ. ರಾಮ ಮಂದಿರ ದೇಣಿಗೆ ಲಪಟಾಯಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯ ಮಾಡುವಂಥದ್ದು. ಬಿಜೆಪಿಗರು ಬಂದ ಮೇಲೆ ರಾಮನ ಹೆಸರಿನಲ್ಲಿ ಏನು ಮೋಸ ಆಗ್ತಾ ಇದೆ, ಇಷ್ಟಾದ್ರೂ ಯಾರ ಮೇಲಾದ್ರೂ ಕ್ರಮ ತೆಗೆದುಕೊಳ್ತಿದ್ದಾರಾ? 200 ಕೋಟಿ ಎಲ್ಲೂ ಹೋಯ್ತು? ಕರ್ನಾಟಕದವರಿಗೂ ಬಂದಿದೆ, ಇದು ಕರ್ನಾಟಕದವರಿಗೂ ಕೂಡ ಈ ಒಂದು ಹಗರಣ ಬಂದಿದೆ. SIT ಕಣ್ಣೊರೆಸೋಕೆ ಇದರಲ್ಲಿ ವಾಷಿಂಗ್ ಮಷಿನ್ ಇಲ್ಲ, ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಮೂಲಕವಾಗಿ ತನಿಖೆ ಆಗಬೇಕು. ದೇಶಾದ್ಯಂತ ರಿಜಿಸ್ಟರ್ ಆಗದಂತಹ ಸಂಸ್ಥೆಯೇ ತೊಂದರೆ ಮಾಡ್ತಾ ಇರೋದು. ಇಲ್ಲಿ ಎಲ್ಲರೂ ಸಂವಿಧಾನದ ಚೌಕಟ್ಟಿನಲ್ಲಿ ನೋಂದಣಿಯನ್ನ ಮಾಡಿಕೊಳ್ಬೇಕು. RSS ವಿರುದ್ಧ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಈಗ ಕಿಡಿಕಾರಿದ್ದಾರೆ. ದೇವಾಲಯದಲ್ಲಿ ಚಪ್ಪಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಹೇಳಿ ಬೋರ್ಡ್ ಅನ್ನ ಹಾಕ್ತಾರೆ. ಆದ್ರೆ ಇಲ್ಲಿ ನಾವು ಇನ್ನು ಮೇಲೆ ಹುಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಬೇಕಾಗುತ್ತೆ ಅಂತ ರಾಮ ಮಂದಿರದ ದೇಣಿಗೆ ಹಗರಣದ ಬಗ್ಗೆ ಬಿಕೆ ಹರಿಪ್ರಸಾದ್ ವ್ಯಂಗ್ಯ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಈಗ ವ್ಯಂಗ್ಯ ಮಾಡಿರುವಂಥದ್ದು. ಬಿಜೆಪಿಗರು ಬಂದ ಮೇಲೆ ಈ ರೀತಿ ಆಗ್ತಾ ಇದೆ, ಇಷ್ಟಾದ್ರೂ ಯಾರ ಮೇಲಾದ್ರೂ ಕ್ರಮ ತೆಗೆದುಕೊಂಡಿದ್ದಾರಾ? ಇಲ್ಲಿ ಯಾರ ಮೇಲೂ ಕ್ರಮ ತೆಗೆದುಕೊಂಡಿಲ್ಲ. 200 ಕೋಟಿ ರೂಪಾಯಿ ಎಲ್ಲೂ ಹೋಯ್ತು? ಇದು ಕರ್ನಾಟಕದವರೆಗೂ ಬಂದಿದೆ. ಅಂದ್ರೆ ರಾಮನ ಒಂದು ಹುಂಡಿ ಹಗರಣ ಕೇಸ್ ಕರ್ನಾಟಕದವರೆಗೂ ಕೂಡ ಬಂದಿದೆ. SIT ಕಣ್ಣೊರೆಸೋಕೆ ಇದರಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ, ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಮೂಲಕವಾಗಿ ತನಿಖೆ ಆಗಬೇಕು. ಇದು ಇಷ್ಟಕ್ಕೆ ನಿಲ್ಲಬಾರದು. ದೇಶಾದ್ಯಂತ ರಿಜಿಸ್ಟರ್ ಆಗದಂತಹ ಸಂಸ್ಥೆಯೇ ತೊಂದರೆ ಮಾಡ್ತಾ ಇರುವಂಥದ್ದು. ಎಲ್ಲರೂ ಸಂವಿಧಾನದ ಚೌಕಟ್ಟಿನಲ್ಲಿ ನೋಂದಣಿಯನ್ನ ಮಾಡಿಕೊಳ್ಬೇಕು. ಆದ್ರೆ ಇಲ್ಲಿ RSS ನೋಂದಣಿಯನ್ನ ಮಾಡಿಕೊಂಡಿಲ್ಲ. ಅದೇ ವಿಚಾರಕ್ಕೆ ಮತ್ತೆ RSS ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಏನು ರಾಮನ ಹುಂಡಿಯಲ್ಲಿ ಹಗರಣವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಾಕಷ್ಟು ವಾಗ್ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಏನಾಯ್ತು, ರಾಮನ ಹೆಸರಿನಲ್ಲಿ ಹೀಗೆ ಮಾಡ್ಬೇಕಾ, ದೇವರ ಹೆಸರನ್ನ ಬಳಸ್ಕೊಂಡು ಈ ರೀತಿ ಮಾಡ್ಬೇಕಂತ ಹೇಳಿ ಬಿಜೆಪಿ ವಿರುದ್ಧವಾಗಿ ವ್ಯಂಗ್ಯ ಮಾಡ್ತಾ ಇರುವಂಥದ್ದು. ಅದೇ ವಿಚಾರಕ್ಕೆ ಈಗ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕೂಡ ಈಗ ವ್ಯಂಗ್ಯ ಮಾಡಿರುವಂಥದ್ದು. ಯಾಕೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ಆಗ್ತಾ ಇದೆ? ರಾಮನ ಹೆಸರಿನಲ್ಲಿ ರಾಮನ ಹಣವನ್ನ, ಅಂದ್ರೆ ಜನರು ಭಕ್ತಿಯಿಂದ ಹಣವನ್ನ ದೇಣಿಗೆ ಮಾಡಿರ್ತಾರೆ, ಆದ್ರೆ ಈ ರೀತಿ ಮಾಡೋದು ಎಷ್ಟು ಸರಿ? ಇಲ್ಲಿ ಸರಿಯಾದಂತಹ ತನಿಖೆ ಆಗಬೇಕು. 200 ಕೋಟಿ ರೂಪಾಯಿ ಏನಾಯ್ತು, ಎಲ್ಲಿ ಹೋಯ್ತು? ಇದಕ್ಕೆ ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಮೂಲಕವಾಗಿ ತನಿಖೆ ಆಗಬೇಕು. SIT ಇಂದ ಪ್ರಯೋಜನ ಇಲ್ಲ, ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ ಇಂದ ಇಲ್ಲಿ ತನಿಖೆ ಆಗಬೇಕು ಅಂತ ವ್ಯಂಗ್ಯ ಮಾಡಿದ್ದಾರೆ. ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ ಬಿಜೆಪಿ ಅವರು ಬಂದ ಮೇಲೆ. ನಾವು ಹೇಳ್ತಾ ಇರೋದೇನು ಅಂದರೆ, ರಾಮನ ಹೆಸರಲ್ಲಿ ಇವರು ಲೂಟಿ ಹೊಡಿತಾ ಇದ್ದಾರಲ್ಲ, ಇದುವರೆಗೂ ಯಾರನ್ನಾದರೂ ಕ್ರಮ ತೆಗೆದುಕೊಂಡಿದ್ದಾರೆ? ಇಷ್ಟು ನಿಧಾನವಾಗಿ ಹೋಗೋದು ಯಾಕೆ? ಗತಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ವೇಗದಲ್ಲಿ ಹೋಗ್ತಾ ಇದ್ದಾರೆ. ತಕ್ಷಣ ಕ್ರಮ ತೆಗೆದುಕೊಳ್ಬೇಕಿದ್ರೆ ಹೋಗುತ್ತೆ 200 ಕೋಟಿ ಅಂತೇಳಿ. ಅದು ಕರ್ನಾಟಕದವರೆಗೂ ಸಹ ಬಂದಿದೆ. ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ ಬಿಜೆಪಿ ಅವರು ಬಂದ ಮೇಲೆ. ನಾವು ಹೇಳ್ತಾ ಇರೋದೇನು ಅಂದರೆ, ರಾಮನ ಹೆಸರಲ್ಲಿ ಇವರು ಲೂಟಿ ಹೊಡಿತಾ ಇದ್ದಾರಲ್ಲ, ಇದುವರೆಗೂ ಯಾರನ್ನಾದರೂ ಕ್ರಮ ತೆಗೆದುಕೊಂಡಿದ್ದಾರೆ? ಇಷ್ಟು ನಿಧಾನವಾಗಿ ಹೋಗೋದು ಯಾಕೆ? ಗತಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ವೇಗದಲ್ಲಿ ಹೋಗ್ತಾ ಇದ್ದಾರೆ. ತಕ್ಷಣ ಕ್ರಮ ತೆಗೆದುಕೊಳ್ಬೇಕಿದ್ರೆ ಹೋಗುತ್ತೆ 200 ಕೋಟಿ ಅಂತೇಳಿ. ಅದು ಕರ್ನಾಟಕದವರೆಗೂ ಸಹ ಬಂದಿದೆ. ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ ಬಿಜೆಪಿ ಅವರು ಬಂದ ಮೇಲೆ. ನಾವು ಹೇಳ್ತಾ ಇರೋದೇನು ಅಂದರೆ, ರಾಮನ ಹೆಸರಲ್ಲಿ ಇವರು ಲೂಟಿ ಹೊಡಿತಾ ಇದ್ದಾರಲ್ಲ, ಇದುವರೆಗೂ ಯಾರನ್ನಾದರೂ ಕ್ರಮ ತೆಗೆದುಕೊಂಡಿದ್ದಾರೆ? ಇಷ್ಟು ನಿಧಾನವಾಗಿ ಹೋಗೋದು ಯಾಕೆ? ಗತಿ